ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರವೇ ನಮಃ. ಆತ್ಮೀಯರೇ, ಇಂದು 21ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಗುರುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ಮೊದಲು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಂಚಮೀ ತಿಥಿಯಾಗಿರ್ತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಪುನರ್ಸು ನಕ್ಷತ್ರ ಇದೆ. ಯೋಗ ಗಂಡನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಏನು ನೋಡಿ. ಮೇಷರಾಶಿಯನ್ನು ನೋಡುವಾಗ ಕುಜ ಇದ್ದಾನೆ. ವೃಷಭ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಇದೆ. ಮಿಥುನ ರಾಶಿಯಲ್ಲಿ ಗುರು ಶುಕ್ರರಿದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಸಿಂಹ ರಾಶಿಯನ್ನು ನೋಡುವಾಗ ಕೇತು ಇದ್ದಾನೆ. ಇನ್ನು ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 6 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಖಗೋಳದ ಸ್ಥಿತಿ. ಹೀಗಿರುವಾಗ ಇವತ್ತಿನ ಗ್ರಹಬಲ ಮೇಷಾದಿ 12 ರಾಶಿಗಳಿಗೆ ಹೇಗಿದೆ? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ರಕ್ತಕಾರಕನಾಗಿರತಕ್ಕಂಥವನು, ಸತ್ವವನ್ನು ಕೊಡತಕ್ಕಂಥವನು, ತಲೆಗಧಿಪತಿ, ಕಿಡ್ನಿಗಧಿಪತಿ, ಜನನಾಂಗಕ್ಕೆ ಜನಕಾಂಗಕ್ಕೆಲ್ಲ ಅಧಿಪತಿಯಾಗಿರತಕ್ಕಂಥವನು. ಆ ಕುಜನ ಬಲ ಚೆನ್ನಾಗಿದೆ ಅಂತಾದಾಗ ಮನುಷ್ಯನ ಜೀವನದಲ್ಲಿ ಉನ್ನತಿ, ಯಶಸ್ಸು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ತಲೆಯ ಭಾಗದಲ್ಲಿ ಯಾವುದೇ ರೀತಿಯಂತಹ ರೋಗ ರುಜಿನಾದಿಗಳು ಇಲ್ಲ. ಸೊಂಟದ ಭಾಗದಲ್ಲಿ ಯಾವುದೇ ರೋಗ ರುಜಿನಾದಿಗಳಿಲ್ಲ ಅಂತ ಆದರೆ ಮನುಷ್ಯನಿಗೆ ಸತ್ವ ಜಾಸ್ತಿ ಆಗಿರ್ತದೆ. ಆ ಸತ್ವವಾದಂತಹ ಸಾತ್ವಿಕ ಶಕ್ತಿಯನ್ನು ಕೊಡತಕ್ಕಂತಹ ಕುಜ ಮೇಷರಾಶಿಯಲ್ಲೇ ಇದ್ದದ್ದರಿಂದ ಸಾಡೇ ಸಾತಿನ ದೋಷವನ್ನು ದೂರ ಅಟ್ಟಿ ತನ್ನ ಸತ್ವವನ್ನು ಬೆಳೆಸಬಲ್ಲ. ಅದಿರತಕ್ಕಂಥದ್ದು ಮೇಷರಾಶಿಯವರಿಗೆ. ಇದಕ್ಕಾಗಿ ನೀವೇನು ಮಾಡಬೇಕು? ಕುಜನಿಗೆ ಅಧಿಪತಿಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ಅನುಷ್ಠಾನವನ್ನು ಮಾಡಿಕೊಳ್ಬೇಕು. ಯಾವ ದಿಕ್ಕಿನಲ್ಲಿ? ಪೂರ್ವ ದಿಕ್ಕಿನಲ್ಲಿ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಈ ಸಂದರ್ಭದಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಅಥವಾ ಕೆಂಪು ಬಣ್ಣದ ಕರವಸ್ತ್ರವನ್ನಾದರೂ ನೀವು ಇಟ್ಟುಕೊಂಡಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರ ಸರಿತದೆ, ಶುಭವಾಗುತ್ತೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ತಿಗ್ಮಾಶುರ್ಜನ ಯತ್ ವಿಶೇಷ ಸೇತೋ ಯಂತ್ರಾಶ್ಮಕಾರಂ ನರಂ. ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದು. ಸೂರ್ಯನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ಯಂತ್ರಾಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ. ನೀವು ಯಾವ್ಯಾವುದೋ ಯಂತ್ರದಲ್ಲಿ ಯಾವ್ಯಾವುದೋ ರೀತಿಯಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಅದರಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು. ಅಥವಾ ಯಂತ್ರಕ್ಕೆ ಉಪಯೋಗಿಸುವಂತಹ ವಸ್ತುಗಳನ್ನು ತಯಾರಿಸ್ತೀರಿ, ಅದರಿಂದಲೂ ಅನುಕೂಲ ಉಂಟಾಗ್ತದೆ. ಉದ್ದಿಮೆದಾರರಾಗಿರ್ತೀರಿ, ಉದ್ಯಮವನ್ನು ಮಾಡ್ತಾ ಇರ್ತೀರಿ, ಅದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಬುಧನಿದ್ದಾನೆ. ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಬುಧನ ಬಲ ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು. ಅದು ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು. ಇಲ್ಲೊಂದು ಪರಿವರ್ತನ ಯೋಗವಾಗಿದೆ. ಆ ಮೂಲಕವಾಗಿ ಯಶಸ್ಸನ್ನು ಕಾಣುವಂತಹ ಒಂದು ಸುಸಂದರ್ಭ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸುದರ್ಶನ ಜಪಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗಿ ಸುಖ ಪ್ರಾಪ್ತಿ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಮತ್ತು ಗುರುವಿನ ಯುತಿ. ಎಷ್ಟು ಒಳ್ಳೆಯದು ನೋಡಿ. ಮಿಥುನ ರಾಶಿ ಎಲ್ಲಾ ದೋಷ ನಿವಾರಣೆಯನ್ನು ಕೊಡುವಂತಹ ರಾಶಿ. ಒಂದು ಗಂಡು ಹೆಣ್ಣು ಒಟ್ಟಾಗಿರುವಂತಹ ರಾಶಿ, ಅರ್ಥಾತ್ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಲ್ಲಿರುವಂತಹ ರಾಶಿ. ಆ ರಾಶಿಯಲ್ಲೇ ಶುಕ್ರ ಮತ್ತು ಗುರುವಿನ ಯುತಿ ಇದೆ ಅಂತ ಆದಾಗ ಅಲ್ಲಿ ಪರಸ್ಪರ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ತಾಪ ಉಂಟಾಗ್ತದೆ, ಶತ್ರುತ್ವ ಬೆಳೀತದೆ, ಆರೋಗ್ಯವನ್ನು ಕೆಡಿಸ್ತದೆ, ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗ್ತದೆ. ಇದೆಲ್ಲವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಅರಳಿ ವೃಕ್ಷಕ್ಕೆ, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಒಂದನ್ನು ಮಾಡಿ ಒಂದನ್ನು ಬಿಡುವ ಹಾಗಿಲ್ಲ. ಈ 2 ವೃಕ್ಷಗಳಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ಆ ವೃಕ್ಷದಲ್ಲಿರ್ತಕ್ಕಂತಹ ಅಧಿದೇವತೆಗಳು ನಮ್ಮನ್ನು ಹರಸ್ತಾರೆ, ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಮಾಡ್ಕೊಳ್ಳಿ. ನೀವು 5 ಸಂಖ್ಯೆಯನ್ನ ಇವತ್ತಿನ ದಿವಸ ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ಕ್ಷೇಮವಾಗ್ತದೆ. ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ
ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ. ಮಾಂದ್ಯ ದೋಷ ಬಂತು ಅಂತ ಆದ್ರೆ ಎಲ್ಲವನ್ನೂ ತಿಂದು ಹಾಕಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ಇವತ್ತಿನ ದಿವಸ ಮಾಂದಿ ಶಾಂತಿ ಮಾಡ್ಕೊಳ್ಳಿ, ಅಥವಾ ಮೋಕ್ಷದಾನ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕರ್ಕಾಟಕ ರಾಶಿಯವರಿಗೆ ಶುಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ಲಾಭಾಧಿಪತಿ ವ್ಯಯಕ್ಕೆ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಒಳ್ಳೆಯ ಲಾಭ ಬರ್ತದೆ ಅಂತಲ್ಲ, ಇವತ್ತು ಲಾಭಾಧಿಪತಿ ವ್ಯಯದಲ್ಲಿದ್ದರಿಂದ ವ್ಯವೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರುವಿನ ಬಲ ಇಲ್ಲ, ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ. 8ನೇ ಮನೆಯಲ್ಲಿ ರಾಹು ಇದ್ದಾನೆ. ಆ ರಾಹುವಿನ ದೋಷ ಪರಿಹಾರಕ್ಕೆ ನಾಗಶಾಂತಿ, ನಾಗ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಭಾಗ್ಯದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಸಾಧ್ಯವಾದಲ್ಲಿ ಫಲಾಶ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಫಲಾಶ ವೃಕ್ಷ ಅಂದ್ರೆ ಮುತ್ತುಗದ ಮರ, ಅದಕ್ಕೇನಾದ್ರೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ನಿಮ್ಮ ಕಷ್ಟ ದೂರ ಸರಿದು ಹೋಗ್ತದೆ. ಮಾಡ್ಕೊಳ್ಳಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸ್ಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇವತ್ತಿನ ದಿವಸ ದುರ್ಗಾದೇವತಾ ಮಂದಿರಕ್ಕೆ ಹೋಗಿ ಬನ್ನಿ, ಕಷ್ಟ ನಿವಾರಣೆ ಆಗ್ತದೆ. ಬಿಳೆ ವಸನವನ್ನು ಹುಟ್ಟಿರಿ, ಶುಭವಾಗ್ತದೆ. ಈಗ ಸಿಂಹರಾಶಿ ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಸೂರ್ಯ ಭಗವಂತ 10ನೇ ಮನೆಯಲ್ಲಿ ಮಾಡುವಂತಹ ಕರ್ಮದಿಂದ ಯಶಸ್ಸನ್ನ ಕಾಣುವಂತಹ ಒಂದು ಸುಯೋಗದ ಕಾಲ ಲಕ್ಷಣಗಳು. ಗ್ರಹ ಬಲ ಚೆನ್ನಾಗಿದೆ, ಯೋಚನೆ ಮಾಡಬೇಕಾದಿಲ್ಲ. ಸಾಧ್ಯವಾದರೆ ಇವತ್ತಿನ ದಿವಸ ಸೂರ್ಯ ನಮಸ್ಕಾರವನ್ನ ಮಾಡ್ಕೊಳ್ಳಿ, ಅಥವಾ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತುಕೊಂಡು ಆದಿತ್ಯ ದೇವನ್ನ ಓದಿ, ಆಗ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆ ಆಗ್ತದೆ. ನೋಡಿ, ನಿಮ್ಮ ರಾಶಿಯಿಂದ 8ಮ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಸಣ್ಣ ಕೀಟಲೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಮಿತ್ರರೇ ನಿಮಗೆ ತೊಂದರೆ ಕೊಡ್ತಾರೆ, ನಿಮ್ಮ ಮಿತ್ರರೇ ನಿಮಗೆ ಕೀಟಲೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅದರಿಂದ ಮುಕ್ತರಾಗಲಿಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಅಘೋರಾಸ್ತ್ರ ಜಪ, ಶಿವನಿಗೆ ಸಂಬಂಧಪಟ್ಟಂತಹ ಅಘೋರಾಸ್ತ್ರ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ಮ ಸ್ಥಾನದಲ್ಲಿ ಶನಿ ನಿನ್ನೆನೂ ಇದ್ದ, ಇವತ್ತೂ ಇರ್ತಾನೆ, ನಾಳೆಯೂ ಇರ್ತಾನೆ. ಹೀಗಾಗಿ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಶನಿ ಇದ್ದಾರೆ ಅಂದಾಗ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. ಗಂಡ ಹೆಂಡತಿ ದೂರ ದೂರ ಬೇರೆ ಬೇರೆ ಮನೆಯಲ್ಲಿ ಉಳಿಯಬೇಕಾದಂತಹ ಸಂದರ್ಭ ಬರ್ಬೋದು, ಅಥವಾ ಬೇರೆ ಬೇರೆ ವಿಚಾರಕ್ಕಾಗಿ ಜಗಳ ಉಂಟಾಗಬಹುದು. ಒಂದೇ ಮನೆಯಲ್ಲಿದ್ದರೂ ಸಹಿತವಾಗಿ ಮಾತುಕತೆ ಇಲ್ಲದೆ ಇರಬಹುದು, ಅಥವಾ ಸದಾಕಾಲದಲ್ಲೂ ಸಹಿತವಾಗಿ ಉದ್ವಿಗ್ನತೆಯಲ್ಲಿ ಇರುವಂತಹ ಸಂದರ್ಭ ಬರಬಹುದು. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು. ಗುರು ಕರ್ಮಸ್ಥಾನದಲ್ಲಿದ್ದಾನೆ, ಒಳ್ಳೆ ಉದ್ಯೋಗ ಆಗಬಹುದು ನಿಮಗೆ, ಅಥವಾ ಒಳ್ಳೆ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಇವತ್ತಿನ ದಿವಸ ಭಾಗ್ಯಸ್ಥಾನದಲ್ಲಿ ವಿವಿಧ ಯುತಿ ಇದ್ದದ್ರಿಂದ ನಿಪುಣ ಯೋಗವನ್ನು ಕಾಣುವಂತಹ ಯೋಗ ಇರತಕ್ಕಂತಹದ್ದು. ವಿದ್ಯಾರ್ಥಿ ಜೀವನದಲ್ಲಿ ಅಧ್ಯಾಪಕ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯದಾಗುವಂತಹ ಲಕ್ಷಣಗಳಿದ್ದಾವೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸರಸ್ವತಿ ಪೂಜೆಯನ್ನು ಮಾಡಿಕೊಳ್ಳಿ. ಸರಸ್ವತಿ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತಿನ ದಿವಸ. ಕಾಲಜ್ಞಾನದಂತೆ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಯವರು 5 ನಿಮ್ಮ ಸಂಖ್ಯೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಹಸಿರು ಬಣ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಯೋಗ್ಯವಾಗಿದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಭಾಗ್ಯ ರಾಶಿಯಲ್ಲಿ ನಿಂತಿದ್ದಾರೆ. ಭಾಗ್ಯ ವೃದ್ಧಿ ಆಗುವಂತಹ ಸಂದರ್ಭ. ನೀವೇನಾದ್ರೂ ಭೂಮಿ ಮನೆ ಮಾಡ್ಕೊಳ್ಳಿಲ್ಲ, ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ನೀವೇನಾದ್ರೂ ವ್ಯವಹಾರವನ್ನ ಮಾಡಬೇಕು ಅನ್ನುವಂತಹ ಇಚ್ಛೆ ಇದೆ, ಈ ಸಂದರ್ಭ ನಿಮಗೆ ಅನುಕೂಲಕರವಾಗಿದೆ. ಜೊತೆಯಲ್ಲಿ ಪಾರ್ಟ್ನರ್ ವ್ಯವಹಾರ ಇತ್ಯಾದಿಗಳನ್ನ ಮಾಡಬೇಕು, ಸಾಕಷ್ಟು ಅನುಕೂಲ ಇದೆ. ಈವೆಂಟ್ ಇತ್ಯಾದಿಗಳನ್ನ ಮಾಡಬೇಕು, ಅಥವಾ ಮದುವೆ ಮಂಗಲ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಶೃಂಗಾರ ಸಾಮಗ್ರಿಗಳನ್ನು ಒದಗಿಸಬೇಕು ಅಂತ ಆದ್ರೆ ನಿಮಗೆ ಈ ಸಮಯದಲ್ಲಿ ಅನುಕೂಲ ಇರತಕ್ಕಂತಹದ್ದು. ಇವತ್ತಿನ ದಿವಸ ಯಶೋವೃದ್ಧಿ, ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಸಂಪಾದನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ದೋಷವೂ ಅಷ್ಟೇ ಇದೆ ನಿಮಗೆ, ಯಾಕಂದ್ರೆ ತುಲಾ ರಾಶಿ ಅಲ್ವೇ, ಪಂಚಮದಲ್ಲಿ ರಾಹು ನಿಂತ್ಕೊಂಡಿದ್ದಾನೆ. ಆದ್ದರಿಂದ ನಾಗಶಾಂತಿ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಶುಭವಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. ಮನೆಯವರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಅಣ್ಣ ತಮ್ಮಂದರಲ್ಲಿ ಭೇದ ಉಂಟಾಗುವಂತಹದ್ದಿದೆ. ಮಾತಿಗೆ ಮಾತು ಬೆಳೀತದೆ. ನನ್ನ ಪಾಲನ್ನು ಕೊಟ್ಟು ಬಿಡುವಂತಹ ಮಾತು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಾಲಿನ ವಿಚಾರದಲ್ಲಿ ಜಗಳ, ಪಾಲಿನ ವಿಚಾರದಲ್ಲಿ ಮನಸ್ತಾಪ ಉಂಟಾಗ್ತದೆ. ತಂದೆ ತಾಯಿಗಳ ಬಗ್ಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಣಕಾಸಿನ ವಿಚಾರದಲ್ಲಿ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಉಂಟಾಗುವಂತಹ ಸಾಧ್ಯತೆ. ಭೂ ವ್ಯವಹಾರದಲ್ಲೂ ಮೋಸ ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ಭೂವರಾಹ ಶಾಂತಿಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶ್ರೀರಂಗಪಟ್ಟಣದ ಸಮೀಪದಲ್ಲಿ ಇರತಕ್ಕಂತಹ ಕಲ್ಲಳ್ಳಿಗೆ ಹೋಗಿ ಬನ್ನಿ. ಕಲ್ಲಳ್ಳಿಯ ಭೂವರಾಹನ ದರ್ಶನವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಸಂಕಷ್ಟ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರಿಗೆ 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣದ ವಸ್ತ್ರ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ
ಅನುಕೂಲಕರವಾಗಿರತಕ್ಕಂಥದ್ದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಗುರು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಭಾವಪುಷ್ಟಿ ಯೋಗವಾಗಿರತಕ್ಕಂತಹದ್ದು. ಪೌಷ್ಟಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಬಹಳ ಕಾಲದವರೆಗೆ ನೆನಪಿಟ್ಟುಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಜೊತೆಯಲ್ಲಿ ಮನೆಯಲ್ಲೂ ಸಹಿತವಾಗಿ ವಿಶೇಷವಾದಂತಹ ಅಡುಗೆ ತೊಡುಗೆ ಇತ್ಯಾದಿಗಳನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಡುಗೆಯನ್ನೇನೋ ಚೆನ್ನಾಗಿ ಮಾಡ್ತೀರಿ, ತೊಡುಗೆಯನ್ನು ಚೆನ್ನಾಗಿ ಮಾಡಬೇಕಾಗಿರ್ತಕ್ಕಂತಹ. ತೊಡುಗೆ ಎಂದರೆ ಬಟ್ಟೆಗಳನ್ನು ಧರಿಸುವುದು. ಅದರಿಂದಲೂ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಸಾತ್ವಿಕ ಶಕ್ತಿ, ರಾಜಸ ಶಕ್ತಿ, ತಾಮಸ ಶಕ್ತಿ, ಈ 3 ಶಕ್ತಿ ದೇವತೆಗಳನ್ನ ನೀವು ಇವತ್ತಿನ ದಿವಸ ಆರಾಧಿಸುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ಗುರು ಶುಕ್ರರು. ನೋಡಿ, 6ನೇ ಭಾವ ಅಂತಂದ್ರೆ ಶತ್ರು ಭಾವದಲ್ಲಿ ಶುಭಗ್ರಹಗಳು ಕುಳಿತುಕೊಂಡ್ರೆ ಏನ್ ಮಾಡ್ತಾವೆ? ಶತ್ರುತ್ವವನ್ನೇ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಷ್ಟೇನೂ ಚೆನ್ನಾಗಿಲ್ಲ. ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದರಿಂದ ಕೌಟುಂಬಿಕವಾಗಿ ಬೆಳವಣಿಗೆ ಆಗಬೇಕಾದದ್ದಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಹಿನ್ನೆಲೆಯಲ್ಲಿ ಜಗಳ ಮನಸ್ತಾಪಗಳು ಉಂಟಾಗ್ತದೆ. ಸರ್ಪ ದರ್ಶನವಾಗುವುದು, ಸ್ವಪ್ನಾದಿಗಳಲ್ಲಿ ಸರ್ಪ ದರ್ಶನವಾಗಿ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಇದ್ದದರಿಂದ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ಮಾತು ತಪ್ಪಿದರೂ ಸಹಿತವಾಗಿ ತಪ್ಪಿದ ಮಾತನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಗುಣಲಕ್ಷಣಗಳು ಇರತಕ್ಕಂತಹದ್ದೇ ಇಂದಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ಸುದರ್ಶನ ಜಪ, ಸುದರ್ಶನ ಹೋಮವನ್ನು ಮಾಡಿಕೊಳ್ಳುವುದರಿಂದ ಮಕರ ರಾಶಿಯವರಿಗೆ ಶುಭವಾಗ್ತದೆ. ಮಕರ ರಾಶಿಯವರು ವಿಶೇಷವಾಗಿ 8ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು, ಬಿಳಿ, ಹಸಿರು ಬಣ್ಣಗಳನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಜನ್ಮ ರಾಶಿಯಲ್ಲಿ ರಾಹು ಇದ್ದಾಗ ಸಾಧಾರಣವಾಗಿ ನಿಮಗೆ ರೋಗವನ್ನು ಕೊಡ್ತಾನೆ. ಸಾಧಾರಣವಾಗಿ ಅಲರ್ಜಿ, ಯಾವುದೇ ಔಷಧವನ್ನು ಮಾಡಿದರೂ ಅಲರ್ಜಿ ಕಡಿಮೆ ಆಗುವುದಿಲ್ಲ. ನಾಗ ಸಂಬಂಧವಾದಂತಹ ದೋಷದಿಂದ ಸರ್ಪ ಸುತ್ತು, ಸರ್ಪ ಹುಣ್ಣು ಅಥವಾ ಬೆನ್ನಿನಲ್ಲಿ ರೋಗ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಇದೆ. ಹಾಗಂತ ಗುರುವಿನ ಬಲ ಇದೆ. ಗುರು ಪಂಚಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಆದ್ದರಿಂದ ರಾಹುವಿಗೆ ಪ್ರಾರ್ಥನೆಯಿಂದ ಮಾಡುವುದರಿಂದ ಅಥವಾ ರಾಹುವಿಗೆ ಪ್ರಿಯವಾಗಿರ್ತಕ್ಕಂತಹ ಗರಿಕೆಯನ್ನ ಗಣಪತಿಗೆ ಅರ್ಪಣೆ ಮಾಡುವುದರಿಂದ ಅಥವಾ ರಾಹುವಿಗೆ ಸರ್ಪಗಳಿಗೆ ಪ್ರತಿಷ್ಠೆ ಮಾಡಿದಂತಹ ಸರ್ಪಗಳಿಗೆ ವಿಶೇಷವಾಗಿ ಗರಿಕೆಯಿಂದ ಅರ್ಚನೆಯನ್ನು ಮಾಡಿದಾಗ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ತರುತ್ತದೆ. ಕಪ್ಪು, ಬಿಳಿ, ಹಸಿರು, ಹಳದಿ ಇತ್ಯಾದಿ ಬಣ್ಣಗಳೆಲ್ಲವೂ ನಿಮಗೆ ಚಿತ್ರ ಬಣ್ಣವಾಗಿ ನಿಮಗೆ ಅನುಕೂಲವನ್ನು ಮಾಡ್ಕೊಳ್ಳಿ. ಶುಭ ಉಂಟಾಗ್ತದೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಜನ್ಮರಾಶಿಯಲ್ಲಿ ಶನಿ ಇದ್ದಾಗ ವಿಷ ಪ್ರಾಣಿ ಭಯಂ. ನೋಡಿ, ವಿಷ ಪ್ರಾಣಿಗಳಿಂದ ತೊಂದರೆ ಆಗ್ತದೆ ಅಥವಾ ಪರಚುವ ಪ್ರಾಣಿಗಳಿಂದ ತೊಂದರೆ ಆಗ್ತದೆ, ಕಚ್ಚುವ ಪ್ರಾಣಿಗಳಿಂದ ತೊಂದರೆ ಆಗ್ತದೆ. ವಿಷ ಭಯ, ವಿಷ ಶರೀರಕ್ಕೆ ವಿಷ ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಭೋಜನಾದಿಗಳ ಮೂಲಕವಾಗಿ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ನಂಜುಂಡೇಶ್ವರನ ಆರಾಧನೆ. ನಂಜನ್ನೇ ಉಂಡವನು ನಂಜುಂಡೇಶ್ವರ. ಆದ್ದರಿಂದ ನಂಜುಂಡೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ನಂಜನಗೂಡಿಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೇಳಿರಬಹುದು ನೀವು, ನಂಜನಗೂಡಿನ ರಸಬಾಳೆ ಹಣ್ಣು. ಅಲ್ಲಿ ನಂಜನಗೂಡಿನಲ್ಲಿರ್ತಕ್ಕಂತಹ ಶಿವನಿಗೆ ವಿಶೇಷವಾಗಿ ರಸಬಾಳೆ ಹಣ್ಣನ್ನು ಕೊಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲ ಭವಿಷ್ಯದಲ್ಲಿ. ಮೀನರಾಶಿಯವರು ವಿಶೇಷವಾಗಿ 3ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ನೋಡಿ, ಶಿವನು ಸಹಿತವಾಗಿ 3ರ ಸಂಖ್ಯೆಯನ್ನು ಬಳಸಿಕೊಂಡಿದ್ದಾನೆ. ಅವನ ಕೈಯಲ್ಲಿರುವಂತಹ ತ್ರಿಶೂಲಕ್ಕೆ 3 ಅಲಗುಗಳು. ಜೊತೆಯಲ್ಲಿ ಹಣೆಗೆ ಹಚ್ಚುವಂತಹ ವಿಭೂತಿಗೂ 3 ಪಟ್ಟಿ. ಆದ್ದರಿಂದ 3ರ ಸಂಖ್ಯೆಯನ್ನು ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹದ್ದು. ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ, ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂತಹ ದೇವ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಆತ್ಮೀಯರೇ, ಇವತ್ತಿನ ದಿವಸ 12 ರಾಶಿಯವರು ಸಹಿತವಾಗಿ ಸಕಲ ದೋಷ ನಿವಾರಣೆಗಾಗಿ ಗುರು ಮಂತ್ರವನ್ನು ಜಪ ಮಾಡಿ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಗುರು ಮಂತ್ರ ಯಾವುದು? ಓಂ ಗುಂ ಗುರವೇ ನಮಃ. ಈ ಮಂತ್ರವನ್ನ ಯಥಾಮತಿ ಯಥಾಸಾಧ್ಯ ಜಪಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಜುಲೈ 5ನೇ ತಾರೀಕಿನಂದು ಬೆಂಗಳೂರಿನ ದಾಬಸ್ಪೇಟೆ ಸಮೀಪದಲ್ಲಿರ್ತಕ್ಕಂತಹ ಗೋಳೂರು ಹೋಬಳಿಯ ಕಾಡುಗೆರೆಯಲ್ಲಿರುವಂತಹ ವಿಶೇಷವಾದಂತಹ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಅದ್ಭುತವಾಗಿರ್ತಕ್ಕಂತಹದ್ದು. ಸುಂದರವಾಗಿ ಹೋಮಾದಿಗಳೆಲ್ಲವೂ ನಡೀತದೆ. ನಿಮ್ಮ ಅಪೇಕ್ಷೆ ಇದ್ದಲ್ಲಿ, ನಿಮಗೆ ಷಷ್ಠಿ ಪೂರ್ತಿ ಆಗಿದ್ದಲ್ಲಿ, 60 ವರ್ಷ, 70 ವರ್ಷ, 80 ವರ್ಷ, 82 ವರ್ಷ ಆದವರು ಇದರಲ್ಲಿ ಪಾಲ್ಗೊಳ್ಳುವುದಿದ್ರೆ ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ, ಅವರನ್ನು ಸಂಪರ್ಕ ಮಾಡಿ ನೀವು ಬುಕ್ ಮಾಡಿಕೊಳ್ಳಿ. ಜುಲೈ 5ನೇ ತಾರೀಕಿಗೆ ನಿಮ್ಮ ಭೇಟಿ ಮೃತ್ಯುಂಜಯ ದೇವಸ್ಥಾನದಲ್ಲಿ. ಶುಭವಸ್ತು.